ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಸಿಂಹ ರಾಶಿಯವರೇ, ಆಗಸ್ಟ್ 27, 28, 29 ಬಹಳ ವಿಶೇಷವಾಗಿರುವಂತಹ ಸಮಯ. ಈ 3 ದಿನಗಳಲ್ಲಿ ನಿಮ್ಮ ಜೀವನದ, ನಿಮ್ಮ ಭವಿಷ್ಯದ ದಿಕ್ಕು ಬದಲಾವಣೆ ಆಗೋದಷ್ಟೇ ಅಲ್ಲದೆ ನಿರ್ಧಾರವಾಗುತ್ತದೆ. ನಿಮ್ಮ ಜೀವನದ ಒಂದು ಅತ್ಯಂತ ಮಹತ್ವದ ಸಂದೇಶವನ್ನು ಇಂದು ನಿಮ್ಮ ಮುಂದೆ ಇಡಬೇಕು ಎಂದು ನಾನು ಈ ಒಂದು ವಿಶೇಷವಾಗಿರ್ತಕ್ಕಂತಹ ಮಾಹಿತಿಯನ್ನು ತಂದಿದ್ದೇನೆ. ಇದು ಖಂಡಿತವಾಗಿ ಶಂಕರನ ಒಂದು ವಿಶೇಷವಾಗಿರ್ತಕ್ಕಂಥ ಆಶೀರ್ವಾದದ ಸೂಚನೆಯಾಗಿರುತ್ತದೆ. ಇದನ್ನು ಯಾವತ್ತೂ ಕೂಡ ನಿರ್ಲಕ್ಷ್ಯ ಮಾಡಬೇಡಿ. ಈ ಒಂದು ಸಣ್ಣ ನಿರ್ಲಕ್ಷ್ಯ ನಿಮ್ಮ ಜೀವನದಲ್ಲಿ ದೊಡ್ಡ ದೊಡ್ಡ ಉಡುಗೊರೆಯನ್ನು ಕಳೆದುಕೊಳ್ಳುವಂತೆ ಮಾಡುತ್ತದೆ. ಈ ಸಂದೇಶ ಹೊರಗಿನಿಂದ ಯಾರೋ ಬಂದು ಹೇಳುವ ಮಾತಲ್ಲ, ನಿಮ್ಮ ಒಳಗೆಲೆ ನಿಧಾನವಾಗಿ ಕೇಳಿ ಬರುವ ಒಂದು ಧ್ವನಿ. ಕೆಲವೊಮ್ಮೆ ನೀವು ಒಬ್ಬರೇ ಕುಳಿತಿರುವಾಗ, ಯಾರೂ ಇಲ್ಲದ ಸಮಯದಲ್ಲಿ ನಿಮ್ಮ ಮನಸ್ಸಿನ ಆಳದಲ್ಲಿ ಒಂದು ಪ್ರಶ್ನೆ ಮೂಡುತ್ತದೆ. ನಾನು ನಿಜವಾಗಿ ಏನು ಮಾಡಬೇಕು? ನನ್ನ ಜೀವನದ ಉದ್ದೇಶ ಏನು? ನಾನು ಇಷ್ಟು ಕಷ್ಟಪಟ್ಟರೂ ನನಗೆ ಏಕೆ ಬೇಕಾದ ಸ್ಥಾನ ಸಿಗುತ್ತಿಲ್ಲ? ಇದೇ ನಿಮ್ಮ ಅಂತರಾತ್ಮದ ಕರೆ. ಜ್ಯೋತಿಷದ ದೃಷ್ಟಿಯಿಂದ ಸಿಂಹನು ಸೂರ್ಯನ ಆಧಿಪತ್ಯದಲ್ಲಿ ರಾಶಿಯಾಗಿರೋದ್ರಿಂದ ಆತ್ಮವಿಶ್ವಾಸ, ನಾಯಕತ್ವ, ಸೃಜನಶೀಲತೆ ಮತ್ತು ತನ್ನದೇ ಆದ ಗುರುತನ್ನು ನಿರ್ಮಿಸಿಕೊಳ್ಳುವ ಶಕ್ತಿಯನ್ನು ಹೊಂದಿರತಕ್ಕಂಥ ಏಕೈಕ ರಾಶಿಯ ಒಂದು ಪ್ರಮುಖವಾದ ಸಂಕೇತವಾಗಿದೆ. ಬ್ರಹ್ಮಾಂಡ ನಿಮಗೆ ಕೊಡುತ್ತಿರುವಂತಹ ಮೊದಲ ಸಂದೇಶ, ನಿಮ್ಮ ಬೆಳಕನ್ನು ನೀವು ಕಡಿಮೆ ಮಾಡಿಕೊಳ್ಳಬೇಡಿ. ಸಿಂಹ ರಾಶಿಯವರು ಕೆಲವೊಮ್ಮೆ ತಮ್ಮ ಸಾಮರ್ಥ್ಯಕ್ಕಿಂತ ಇತರರು ಏನು ಹೇಳುತ್ತಾರೆ ಎಂಬುದಕ್ಕೆ ಹೆಚ್ಚು ಮಹತ್ವ ಕೊಡ್ತಾರೆ. ಯಾರಾದರೂ ನಿಮ್ಮನ್ನು ಟೀಕಿಸಿದರೆ, ನಿಮ್ಮನ್ನು ಕಡೆಗಾಣಿಸಿದರೆ, ನಿಮ್ಮ ಪರಿಶ್ರಮಕ್ಕೆ ಬೆಲೆ ಕೊಡದೇ ಇದ್ದರೆ ನಿಮ್ಮ ಮನಸ್ಸಿನೊಳಗೆ ದೊಡ್ಡ ನೋವು ಉಂಟಾಗಬಹುದು. ಆದರೆ ನೆನಪಿಟ್ಟುಕೊಳ್ಳಿ, ನಿಮ್ಮ ಮೌಲ್ಯವನ್ನು ಪ್ರತಿಯೊಬ್ಬರಿಗೂ ಗುರುತಿಸಬೇಕು ಎಂಬ ನಿಯಮವೇ ಇಲ್ಲ. ನಿಮ್ಮ ಮೌಲ್ಯವನ್ನು ನೀವು ಮೊದಲು ತಿಳಿದುಕೊಳ್ಳಬೇಕು. ಸೂರ್ಯನ ಬೆಳಕಿಗೆ ಯಾರಾದರೂ ಚಪ್ಪಾಳೆ ತಟ್ಟಿದಾಗ ಮಾತ್ರ ಸೂರ್ಯ ಒಳೆಯೋದಿಲ್ಲ. ಅದೇ ರೀತಿ ನಿಮ್ಮ ಪ್ರತಿಭೆ, ನಿಮ್ಮ ಪರಿಶ್ರಮ, ನಿಮ್ಮ ಹೃದಯದ ಒಳ್ಳೆತನವನ್ನು ಯಾರಾದರೂ ಗುರುತಿಸಿದಾಗ ಮಾತ್ರ ನೀವು ಮೌಲ್ಯಯುತರಾಗಬೇಕಾಗಿಲ್ಲ. ನಿಮ್ಮ ಅಂತರಾತ್ಮ ನಿಮಗೆ ಮತ್ತೊಂದು ಕೊರೆ ಕೊಡುತ್ತದೆ. ನೀನು ಇತರರ ಜೀವನದ ಪಾತ್ರಧಾರಿಯಾಗುವುದನ್ನು ನಿಲ್ಲಿಸು. ನಿನ್ನ ಜೀವನದ ನಾಯಕನಾಗು. ನೀವು ಎಷ್ಟೋ ಬಾರಿ ಬೇರೆಯವರನ್ನು ಸಂತೋಷಪಡಿಸಲು ನಿಮ್ಮ ಆಸೆಗಳನ್ನು ಬದಿಗಿಟ್ಟಿರಬಹುದು. ಕುಟುಂಬಕ್ಕಾಗಿ, ಸ್ನೇಹಿತರಿಗಾಗಿ, ಸಂಬಂಧಗಳಿಗಾಗಿ, ನಿಮ್ಮ ಮೇಲೆ ನಂಬಿಕೆ ಇಟ್ಟಂಥವರಿಗಾಗಿ ಸಾಕಷ್ಟು ತ್ಯಾಗ ಮಾಡಿರಬಹುದು. ಆದರೆ ಈಗ ನಿಮ್ಮೊಳಗಿನ ಧ್ವನಿ ನಿಮ್ಮನ್ನು ನಿಮ್ಮದೇ ದಾರಿಗೆ ಕರೆದುಕೊಂಡು ಹೋಗುತ್ತಿದೆ. ಅದು ಸ್ವಾರ್ಥದ ಕಥೆ ಅಲ್ಲ, ಅದು ಆತ್ಮಗೌರವದ ಕರೆಯಾಗಿರುತ್ತದೆ. ಸ್ನೇಹಿತರೆ, ಖಂಡಿತವಾಗಿ ನಿಮ್ಮ ಜೀವನದಲ್ಲಿ ಈಗ ದಿಕ್ಕು ಬದಲಾದಾಗ ನೀವು ಎಲ್ಲವನ್ನ ಪಡೆದುಕೊಳ್ಳೋಕೆ ಸಿದ್ಧರಾಗಿರುತ್ತೀರಾ. ನಿಮ್ಮ ಕಷ್ಟಗಳು ದೂರವಾಗುತ್ತದೆ. ನಿಮ್ಮ ಜೀವನದ ಒಂದು ಕ್ಷೇತ್ರದಲ್ಲಿ ನೀವು ವಿಪರೀತವಾಗಿರುವಂತಹ ಯಶಸ್ಸನ್ನು ಸಾಧಿಸುತ್ತೀರಾ. ಏಕೆಂದರೆ ಈ ಒಂದು 3 ದಿನಗಳಲ್ಲಿ ಒಟ್ಟಾರೆಯಾಗಿ ಚಂದ್ರಗ್ರಹಣ ಮತ್ತು ಹುಣ್ಣಿಮೆ ಒಟ್ಟಿಗೆ ಸಂಭವಿಸ್ತಾ ಇರೋದ್ರಿಂದ ನೀವು ದಯವಿಟ್ಟು ಈ ಒಂದು ಮಾಹಿತಿಯನ್ನು ನಿರ್ಲಕ್ಷ್ಯ ಮಾಡಬೇಡಿ. ಏಕೆಂದರೆ ಸ್ನೇಹಿತರೆ, ನಿಮ್ಮ ಅಂತರಾಳದಲ್ಲಿ ಬರ್ತಕ್ಕಂಥ ಪ್ರತಿಯೊಂದು ಮಾಹಿತಿ ನಿಮ್ಮನ್ನು ಎಂದಿಗೂ ಸೋಲೋದಕ್ಕೆ ಬಿಡೋದಿಲ್ಲ. ನಿಮ್ಮ ಎಲ್ಲ ಕೆಲಸವನ್ನು ಸಂಪೂರ್ಣವಾಗಿ ಬದಿಯಲ್ಲಿಟ್ಟು ಸಂಪೂರ್ಣವಾಗಿ ಗಮನ ಕೊಟ್ಟು ಕೇಳಬೇಕು. ಏಕೆಂದರೆ ಆಗಸ್ಟ್ 27, 28, 29 ಈ ಒಂದು ಸಮಯ ಬಹಳ ನಿರ್ಣಾಯಕವಾಗಿರುವಂತಹ ಘಟ್ಟ. ಇದನ್ನು ತಪ್ಪಿಸಿಕೊಂಡರೆ ನಿಮ್ಮ ಜೀವನದಲ್ಲಿ ಎಲ್ಲವನ್ನ ಕಳೆದುಕೊಳ್ಳುತ್ತೀರಾ. ಏಕೆಂದರೆ ಈ ಸಮಯದಲ್ಲಿ ಬ್ರಹ್ಮಾಂಡದ ಎನರ್ಜಿ ಒಂದು ಓಪನ್ ಆಗುವಂತಹ ಬಾಗಿಲು ತೆರೆದುಕೊಳ್ಳುತ್ತದೆ. ಅದೃಷ್ಟದ ಸಂಕೇತದ ಮೂಲಕ ನಿಮ್ಮ ಜೀವನವನ್ನು ಪ್ರವೇಶ ಮಾಡುತ್ತದೆ. ನೀವು ಒಂದು ಹೆಜ್ಜೆಯನ್ನು ಮುಂದೆ ಇಟ್ಟರೆ ಅದು ನಿಮ್ಮನ್ನು 100 ಹೆಜ್ಜೆಗೆ ಮುಂದಕ್ಕೆ ಕರೆದುಕೊಂಡು ಹೋಗೋದಕ್ಕೆ ಸಿದ್ಧವಾಗಿದೆ. ನಿಮ್ಮ ಎಲ್ಲ ಕೆಲಸವನ್ನು ಸಂಪೂರ್ಣವಾಗಿ ಪಕ್ಕಕ್ಕಿಟ್ಟು ನಾವು ತಿಳಿಸುವಂತಹ ಮಾಹಿತಿಯನ್ನು ಅರ್ಥ ಮಾಡಿಕೊಂಡು ಹೇಳುವಂತಹ ಪರಿಹಾರವನ್ನು ಚಾಚು ತಪ್ಪದೆ ಪಾಲಿಸಿ ನೋಡಿ. ಖಂಡಿತವಾಗಿ ನಿಮ್ಮ ಜೀವನದ ದಿಕ್ಕು ಬದಲಾವಣೆ ಆಗೋದಷ್ಟೇ ಅಲ್ಲ, ನಿಮ್ಮ ಸುತ್ತಮುತ್ತಲಿನ ಪರಿಸ್ಥಿತಿಗಳು, ವ್ಯಕ್ತಿಗಳು ಮತ್ತು ನಿಮ್ಮ ಮನಸ್ಥಿತಿ ಎಲ್ಲವೂ ಕೂಡ ಒಮ್ಮೆಲೆ ಸಂಪೂರ್ಣವಾಗಿ ಒಂದು ವಿಶೇಷವಾದ ಆಧ್ಯಾತ್ಮಿಕ ಶಕ್ತಿಯೊಂದಿಗೆ ಜಾಗೃತಗೊಳ್ಳುತ್ತದೆ. ಹಾಗಾದರೆ ಸ್ನೇಹಿತರೆ, ನಿಮಗೆ ಒಂದು ಅತ್ಯಂತ ತುರ್ತು ಕರೆ ಬರುತ್ತದೆ. ಹೌದು, ನೀವು ಕೇಳುತ್ತಿರೋದು ಅಕ್ಷರಶಃ ಸತ್ಯ. ಹಾಗಾದರೆ ಆ ಕರೆ ಯಾವುದು? ನನಗಾಗಿ ಏಕೆ ಬರುತ್ತಿದೆ? ಖಂಡಿತವಾಗಿ ತುರ್ತು ಕರೆ ಅಂದ ತಕ್ಷಣ ಅದು ಮೊಬೈಲ್ನಿಂದ ಬರಬೇಕಾದ ಕರೆ ಅಂತ ಅರ್ಥವಲ್ಲ. ಅದು ನಿಮ್ಮೊಳಗಿನ ಶಕ್ತಿ ನಿಮ್ಮನ್ನು ಜಾಗೃತಗೊಳಿಸಲು ಬರ್ತಕ್ಕಂಥದ್ದು, ನಿಮ್ಮ ಜೀವನದ ದಿಕ್ಕನ್ನು ಬದಲಾಯಿಸುವಂಥದ್ದು, ವಿಶೇಷವಾದ ಮಹತ್ವದ ಒಂದು ಸಮಯವನ್ನು ಹೊತ್ತು ತರುತ್ತಿದೆ. ಆಗಸ್ಟ್ 27, 28, 29 ಈ ಸಮಯ ಬಹಳಷ್ಟು ವಿಶೇಷವಾಗಿದೆ. 3 ದಿನದಲ್ಲಿ ನಾವು ತಿಳಿಸುವಂತಹ ಸಣ್ಣ ಪರಿಹಾರ ನಿಮ್ಮ ಜೀವನದ ದಿಕ್ಕನ್ನು ಸಂಪೂರ್ಣವಾಗಿ ಒಂದು ವಿಶೇಷವಾದ ಒಂದು ಹಾದಿಗೆ ಕರೆದುಕೊಂಡು ಹೋಗುತ್ತೆ. ಅಲ್ಲಿ ನೀವು ಇಷ್ಟಪಟ್ಟಂತಹ ಬದುಕನ್ನು ಮತ್ತು ಐಷಾರಾಮಿ ವಸ್ತುಗಳನ್ನು ಮತ್ತು ಸಂತೋಷವನ್ನು, ನೆಮ್ಮದಿಯನ್ನು ಮತ್ತು ಆರೋಗ್ಯವನ್ನು ಕೂಡ ಪಡೆದುಕೊಳ್ಳುವಂತಹ ಒಂದು ದೊಡ್ಡದಾದ ಖಜಾನೆ ಇದೆ. ಆ ಖಜಾನೆಯನ್ನು ನೀವು ಯಾವ ರೀತಿ ಪಡೆದುಕೊಳ್ಳಬೇಕು? ಖಂಡಿತವಾಗಿ ಸ್ನೇಹಿತರೆ, ಎಲ್ಲರಿಗೂ ತಿಳಿದಿರುವ ರೀತಿ ಬ್ರಹ್ಮ ಮುಹೂರ್ತ, ಬೆಳಗಿನ ಜಾವದಲ್ಲಿ ನಿಮಗೆ ಎಚ್ಚರವಾಗುವಂಥದ್ದು. ಆ ಸಮಯದಲ್ಲಿ ನೀವು ಮಾಡುವಂತಹ ಸಣ್ಣ ಕೆಲಸ ನಿಮ್ಮ ಜೀವನದ ದಿಕ್ಕನ್ನು ಖಂಡಿತವಾಗಿ ಆಶ್ಚರ್ಯಚಕಿತರಾಗುವಂತೆ, ಅದ್ಭುತ ನಡೆಯುವಂತೆ ಮಾಡುತ್ತದೆ. ಹಾಗಾದರೆ ಸ್ನೇಹಿತರೆ, ಈ 3 ದಿನಗಳಲ್ಲಿ ವಿಶೇಷವಾಗಿರುವಂತಹ ಒಂದು ಬ್ರಹ್ಮಾಂಡದ ಶಕ್ತಿ ನಿಮ್ಮ ಕಡೆಗೆ ಒಲಿದು ಬರುತ್ತದೆ. ಅದನ್ನು ನೀವು ಸಂಪೂರ್ಣವಾಗಿ ಹಿಡಿದಿಟ್ಟುಕೊಳ್ಳಬೇಕು ಮತ್ತು ಆ ಜಾಗೃತಿಕ ಸಮಯದಲ್ಲಿ ನೀವು ಕೆಲವೊಂದಿಷ್ಟು ತಪ್ಪುಗಳನ್ನು ಮಾಡಬಾರ್ದು. ಅದನ್ನೆಲ್ಲ ಸಂಪೂರ್ಣವಾಗಿ ನೋಡ್ತಾ ಹೋಗೋಣ.
ನೀವು ಕೂಡ ಮಾತಾರಾಣಿಯವರ ಭಕ್ತರಾಗಿದ್ದರೆ ಜೈ ಮಾತಾಜಿ ಎಂದು ಕಮೆಂಟ್ ಮಾಡಿ. ನಿಮ್ಮ ಅದ್ಭುತವಾದ ಅದೃಷ್ಟ ಈಗ ತೆರೆದುಕೊಳ್ಳುತ್ತದೆ. ನಿಗೂಢವಾದ ಘಟನೆಗಳು ನಿಮ್ಮ ತಲೆಯನ್ನ ತಿರುಗುವಂತೆ ಮಾಡುತ್ತದೆ. ಇದು 100ಕ್ಕೆ 100 ಪಾಲು ಸತ್ಯವಾಗಿ ನಿಮ್ಮ ಜೀವನದಲ್ಲಿ ಜರುಗುತ್ತದೆ. ಒಂದು ಸಾಮಾನ್ಯವಾದ ದಿನವಲ್ಲ, ಇದು ಖಂಡಿತವಾಗಿ ವಿಶೇಷವಾದ ಸಮಯ. ಆಗಸ್ಟ್ 28 ಶಕ್ತಿಶಾಲಿ ಅಮಾವಾಸ್ಯೆ ಮತ್ತು ಚಂದ್ರಗ್ರಹಣ, ಸೂರ್ಯಗ್ರಹಣ ಈ ಸಮಯದಲ್ಲಿ ಬಂದಾಗ ಖಂಡಿತವಾಗಿ ಮನುಷ್ಯನ ಜೀವನದ ಮೇಲೆ ಮತ್ತು ಗ್ರಹ ನಕ್ಷತ್ರಗಳ ಮೇಲೆ ನೇರವಾಗಿ ಪರಿಣಾಮ ಬೀರುತ್ತದೆ. ಆ ಕಾರಣದಿಂದಾಗಿ ರಾಹು, ಕೇತು ಮತ್ತು ವಿಶೇಷವಾಗಿರ್ತಕ್ಕಂತಹ ಮಂಗಳ, ಶನಿ ಎಲ್ಲ ಗ್ರಹಗಳು ಕೂಡ ನಿಮ್ಮ ಪರವಾಗಿ ಕಾರ್ಯವನ್ನು ನಿರ್ವಹಿಸಲು ಸಿದ್ಧರಾಗಿದ್ದಾರೆ. ಈ ದಿನದ ಭವಿಷ್ಯ ನಿಮಗೆ ಯಾವುದೇ ಕಾರಣಕ್ಕೂ ನಿಮ್ಮನ್ನು ಭಯಪಡಿಸಲು ಅಥವಾ ನಿಮಗೆ ಇಲ್ಲಸಲ್ಲದ ಆಸೆಯನ್ನು ಹುಟ್ಟಿಸಲು ಅಲ್ಲ. ನಿಮ್ಮ ಜೀವನದ ಗತಿಯನ್ನು ಸಂಪೂರ್ಣವಾಗಿ ಬದಲಾಯಿಸಲು, ನಿಮ್ಮ ನೆಮ್ಮದಿಯನ್ನು ವಿಶೇಷವಾಗಿ ಹೆಚ್ಚಿಸಲು, ನಿಮ್ಮ ನಿದ್ದೆಗೆಡಿಸುವಂತಹ ಕಷ್ಟಗಳನ್ನು ದೂರ ಮಾಡಲು, ನಿಮ್ಮ ಹಿಂದೆ ಬರ್ತಕ್ಕಂತಹ ಯಾವುದೇ ರೀತಿಯ ನಕಾರಾತ್ಮಕ ತೊಂದರೆಗಳನ್ನು ಒಡೆದೋಡಿಸಲು ಮತ್ತು ನೀವು ಇಷ್ಟಪಟ್ಟಂತಹ ಕನಸುಗಳನ್ನು ಸಹಕಾರ ಮಾಡಿಕೊಳ್ಳಲು, ನನಸು ಮಾಡಿಕೊಳ್ಳಲು ಸಂಪೂರ್ಣವಾಗಿ ಸಹಾಯ ಮಾಡುತ್ತದೆ. ಇದು ಒಂದು ದೊಡ್ಡ ಬೃಹತ್ ಆದ ಯಶಸ್ಸಿನ ಒಂದು ಸಂಪೂರ್ಣವಾದ ಕಥೆ ಆಗಿರುತ್ತದೆ ಮತ್ತು ಇದರ ಒಳಗೆ ನಿಮ್ಮ ಸುವರ್ಣವಾದ ಅದೃಷ್ಟದ ಕೀಲಿಕೈ ಅಡಗಿದೆ. ಅದನ್ನು ನೀವು ಅತ್ಯಂತ ಮಹತ್ವದ ಸಮಯದಲ್ಲಿ ಜಾಗರೂಕತೆಯಿಂದ ಮತ್ತು ಯಾವುದಕ್ಕೂ ಭಯ ಪಡದೆ ಆಧ್ಯಾತ್ಮಿಕ ರೀತಿಯಿಂದ ತೆಗೆಯುವಂತಹ ಪ್ರಯತ್ನವನ್ನು ಮಾಡಬೇಕು. ಸಿಂಹ ರಾಶಿಯವರಿಗೆ ಬಹಳಷ್ಟು ಬುದ್ಧಿವಂತಿಕೆ ಇದೆ ಮತ್ತು ಎಲ್ಲವನ್ನ ಪಡೆದುಕೊಳ್ಳುವ ಸಾಮರ್ಥ್ಯವಿದೆ. ಆದರೂ ಕೂಡ ಅವರು ಕೆಲವೊಮ್ಮೆ ಗರ್ವ ಮತ್ತು ಜಂಬ ಮತ್ತು ಅಹಂಕಾರದಿಂದ ಎಲ್ಲವನ್ನ ಬಿಟ್ಟುಕೊಟ್ಟಿರುವಂತಹ ನಿದರ್ಶನಗಳು ಸಾಕಷ್ಟಿದೆ. ಆದರೆ ಸಿಂಹ ರಾಶಿಯವರೇ ದೊಡ್ಡ ಶಕ್ತಿ ನಾಯಕತ್ವ. ಆದರೆ ನಿಜವಾದ ನಾಯಕತ್ವ ಅಂದರೆ ಎಲ್ಲರಿಗಿಂತ ಮುಂದೆ ನಿಲ್ಲುವುದು ಮಾತ್ರವಲ್ಲ, ನಿಮ್ಮ ಜೀವನದಲ್ಲಿ ಇರುವಂಥವರನ್ನ ಮುಂದೆ ಕರೆದುಕೊಂಡು ಹೋಗುವಂಥದ್ದು. ನಿಮ್ಮ ಬೆಳಕಿನಿಂದ ಮತ್ತೊಬ್ಬರ ಜೀವನವನ್ನು ಬೆಳಗಬೇಕು. ನೀವು ಏರಿದಾಗ ನಿಮ್ಮನ್ನು ಪ್ರೀತಿಸಿದಂಥವರನ್ನ ನಿಮ್ಮೊಂದಿಗೆ ಎತ್ತಿಕೊಳ್ಳಬೇಕು. ಇದೇ ನಿಮ್ಮ ಶಕ್ತಿಯ ಉನ್ನತ ರೂಪ. ಜ್ಯೋತಿಷ್ಯದ ವಿವರಣೆಗಳಲ್ಲಿ ಸಿಂಹ ರಾಶಿಯನ್ನು ಕೇವಲ ಗಮನ ಸೆಳೆಯುವುದಕ್ಕೆ ಮಾತ್ರವಲ್ಲ, ಪ್ರೇರೇಪಣೆ, ಉದಾರತೆ ಮತ್ತು ಸೃಜನಶೀಲ ನಾಯಕತ್ವಕ್ಕೆ ಸಂಪರ್ಕಿಸಲಾಗುತ್ತೆ. ಆದರೆ ನಿಮ್ಮ ದಾರಿಯಲ್ಲಿ ಒಂದು ದೊಡ್ಡ ಪರೀಕ್ಷೆ ಕೂಡ ಇದೆ. ಅಹಂಕಾರ ಮತ್ತು ಆತ್ಮಗೌರವ ನಡುವಿನ ವ್ಯತ್ಯಾಸವನ್ನು ತಿಳಿದುಕೊಳ್ಳುವುದು. ಯಾರಾದರೂ ನಿಮ್ಮನ್ನು ಗೌರವಿಸದಿದ್ದಾಗ ತಕ್ಷಣ ಪ್ರತಿಕ್ರಿಯಿಸುವುದು ಸುಲಭ. ಆದರೆ ನಿಮ್ಮ ಅಂತರಾತ್ಮ ಹೇಳುವುದು ಪ್ರತಿ ಮಾತಿಗೂ ಉತ್ತರ ಕೊಡಬೇಕಾಗಿಲ್ಲ. ಕೆಲವೊಮ್ಮೆ ಮೌನವೇ ನಿಮ್ಮ ಶಕ್ತಿ. ಕೆಲವೊಮ್ಮೆ ಹಿಂದೆ ಸರಿಯುವುದೇ ಸೋಲಲ್ಲ, ಅದು ಮುಂದಿನ ದೊಡ್ಡ ಹೆಜ್ಜೆಗೆ ಸಿದ್ಧತೆ. ನಿಮ್ಮನ್ನು ಕಡಿಮೆ ಮಾಡುವ ವ್ಯಕ್ತಿಯೊಂದಿಗೆ ಪ್ರತಿದಿನ ಹೋರಾಡೋದಕ್ಕಿಂತ ನಿಮ್ಮನ್ನು ಮೇಲೆತ್ತುವಂತಹ ಗುರಿ ಕಡೆ ಗಮನ ಹರಿಸುವುದು ಹೆಚ್ಚು ಶಕ್ತಿಯುತವಾದ ಉತ್ತರ. ಇನ್ನೊಂದು ವಿಶೇಷವಾದ ಸಂದೇಶ. ಈ ಒಂದು ಸಂದೇಶ ನಿಮಗೆ ರಾತ್ರಿ 11 ಗಂಟೆ 11 ನಿಮಿಷಕ್ಕೆ ಬರ್ಬೋದು ಅಥವಾ 3 ಗಂಟೆ ಒಂದು ವಿಶೇಷವಾಗಿ 3 ನಿಮಿಷಕ್ಕೆ ಬರಬಹುದು. ಇದೆಲ್ಲ ನಿಮ್ಮ ಜೀವನದಲ್ಲಿ ನಡೆಯೋದಕ್ಕೆ ಒಂದು ಬಲಿಷ್ಠವಾದ ಕಾರಣವಿದೆ. ಆ ಕಾರಣವನ್ನು ತಿಳಿದುಕೊಂಡಾಗ ನಿಮ್ಮ ಜೀವನದಲ್ಲಿ ಎಲ್ಲ ರೀತಿಯ ಒಂದು ವಿಶೇಷತೆಗಳು ತೆಗೆದುಕೊಳ್ಳುತ್ತದೆ. ಹೌದು ಸ್ನೇಹಿತರೆ, ಇನ್ನೊಂದು ಮುಖ್ಯ ಸಂದೇಶ. ನಿಮ್ಮ ಹಳೆಯ ನೋವನ್ನು ನಿಮ್ಮ ಭವಿಷ್ಯದ ಗುರುತಾಗಿಸಬೇಡಿ. ಸಿಂಹ ರಾಶಿಯವರೇ, ಹಿಂದೆ ಯಾರಾದರೂ ನಿಮ್ಮನ್ನು ಮೋಸ ಮಾಡಿರ್ಬೋದು, ನಿಮ್ಮ ಪರಿಶ್ರಮವನ್ನು ಬಳಸಿಕೊಂಡಿರಬಹುದು, ನಿಮ್ಮನ್ನು ಕಡೆಗಾಣಿಸಿರಬಹುದು. ಆ ಘಟನೆ ನಿಮ್ಮ ಹೃದಯದಲ್ಲಿ ಗುರುತು ಬಿಟ್ಟಿರಬಹುದು. ಆದರೆ ಆ ನೋವನ್ನು ಪ್ರತಿದಿನ ಹೊತ್ತುಕೊಂಡು ಮುಂದೆ ಸಾಗಿದರೆ ನಿಮ್ಮ ಶಕ್ತಿಯ ಬಹುಭಾಗ ಹಿಂದಿನ ಕಾಲದಲ್ಲೇ ಉಳಿದು ಬಿಡುತ್ತದೆ. ನಿಮ್ಮ ಅಂತರಾತ್ಮ ಈಗ ಹೇಳುತ್ತಿರೋದು, ಈ ಅಧ್ಯಾಯ ಮುಗಿದಿದೆ, ಈಗ ಹೊಸ ಅಧ್ಯಾಯವನ್ನು ನೀವೇ ಬರೆಯಬೇಕು. ಏಕೆಂದರೆ ನಿಮ್ಮ ಶಕ್ತಿ ಅಗಾಧವಾಗಿದೆ. ನಿಮ್ಮ ಜೀವನ ಅದ್ಭುತವಾಗಿರುತ್ತೆ. ಆಗಸ್ಟ್ ತಿಂಗಳು ನಿಮ್ಮ ಜೀವನಕ್ಕೆ ಒಂದು ಶಕ್ತಿಶಾಲಿಯಾದ ಸಮಯ. ಮಹತ್ವದ ಒಂದು ಅನೇಕ ರೀತಿಯ ನಿರ್ಧಾರವನ್ನು ತೆಗೆದುಕೊಳ್ಳುವಂತಹ ಶಕ್ತಿಯನ್ನು ಮಹಾದೇವನ ಒಂದು ಕೃಪೆಯಿಂದ ಪಡೆದುಕೊಳ್ಳುತ್ತೀರಾ. ನಿಮ್ಮ ಜೀವನದಲ್ಲಿ ವಿಶಿಷ್ಟವಾದ ಗ್ರಹಗತಿಗಳ ಸಂಯೋಜನೆಯು ಮತ್ತು ಬ್ರಹ್ಮಾಂಡದ ಶಕ್ತಿಗಳ ಸಂಪೂರ್ಣವಾದ ಆಶೀರ್ವಾದ ಅಪರೂಪವಾಗಿ ಬರುತ್ತಿದೆ. ಇದೀಗ ನೀವು ಮಾಡುವಂತಹ ಕೆಲಸ ಕಾಕತಾಳೀಯವಾಗಿರುವುದಿಲ್ಲ. ಒಂದರ ನಂತರ ಒಂದು ಅದ್ಭುತವಾದ ಸಿಹಿ ಸುದ್ದಿ ನಿಮ್ಮನ್ನು ಸುತ್ತುವರಿಯುತ್ತದೆ. ಪ್ರಕೃತಿ ನಿಮಗೆ ವಿಶೇಷವಾಗಿರುವಂತಹ ಸವಾಲುಗಳನ್ನು ಕೊಡಬಹುದು. ಆ ಸವಾಲುಗಳನ್ನು ನೇರವಾಗಿ ಎದುರಿಸಬೇಕು. ಖಂಡಿತವಾಗಿ ಎಷ್ಟೇ ಪ್ರಯತ್ನ ಮಾಡಿದರೂ ಕೂಡ ನೀವು ಗೆಲುವನ್ನು ಸಾಧಿಸೋಕೆ ಸಾಧ್ಯವಾಗುತ್ತಿಲ್ಲ. ಬಹಳಷ್ಟು ನೋವನ್ನು ಅನುಭವಿಸಿದ್ದೀರಾ ಅಂದರೆ ಖಂಡಿತ ಈಗ ನಿಮ್ಮ ಅಧಿಪತಿಯಾಗಿರ್ತಕ್ಕಂತಹ ವಿಶೇಷವಾಗಿರ್ತಕ್ಕಂತಹ ಸೂರ್ಯನ ಒಂದು ಶಕ್ತಿಯ ಚಲನೆ ನಿಮ್ಮ ಜೀವನಕ್ಕೆ ಕೌತುಕಮಯವಾಗಿರ್ತಕ್ಕಂತಹ ಗ್ರಹಗಳ ಸಂಯೋಜನೆಯ ರೂಪವಾಗಿ ನೇರವಾಗಿ ಪರಿಣಾಮ ಬೀರುವುದಕ್ಕೆ ಸಿದ್ಧವಾಗಿದೆ. ಈ ಸಮಯದಲ್ಲಿ ನೀವು ಯಾವ ರೀತಿ ಒಂದು ನಿರ್ಧಾರವನ್ನು ತೆಗೆದುಕೊಳ್ಬೇಕು. ನಿರ್ದಿಷ್ಟವಾದ ಈ ಒಂದು 2026 ಆಗಸ್ಟ್ 28 ಚಂದ್ರಗ್ರಹಣ ಮತ್ತು ಹುಣ್ಣಿಮೆ ಸಂಭವಿಸ್ತಾ ಇರೋದ್ರಿಂದ ಒಂದು ದೊಡ್ಡ ಶಕ್ತಿಯುತವಾದ ಸಕಾರಾತ್ಮಕವಾದ ಅಲೆಯು ನಿಮ್ಮ ಜೀವನವನ್ನು ಪ್ರವೇಶ ಮಾಡುತ್ತದೆ.
ಹೌದು ಸ್ನೇಹಿತರೆ, ಈ ಬೆಳಕು ನಿಮ್ಮ ಜೀವನದಲ್ಲಿರ್ತಕ್ಕಂಥ ಅಂಧಕಾರ ಕತ್ತಲೆಗಳನ್ನು ತೆಗೆದುಹಾಕುತ್ತದೆ. 2026 ಈ ಒಂದು ವಿಶೇಷವಾಗಿರ್ತಕ್ಕಂತಹ ಆಗಸ್ಟ್ ತಿಂಗಳು ನಿಮ್ಮ ಜೀವನದಲ್ಲಿ ನಿಗೂಢವಾದ ರಹಸ್ಯಮಯವಾಗಿರ್ತಕ್ಕಂತಹ ಸಮಯದಲ್ಲಿ ಬರ್ತಕ್ಕಂಥ ಪ್ರಮುಖವಾದ ನಿಖರವಾಗಿರುವಂತಹ ತುರ್ತು ಕರೆ ಯಾರಿಂದ ಅಥವಾ ಎಲ್ಲಿಂದ ಬರಬಹುದು ಅಂತ ನಿಮಗೆ ಈಗಾಗಲೇ ತಿಳಿದಿದೆ. ಅದು ನಿಮ್ಮ ಅಂತರಾತ್ಮದಿಂದ ಬರ್ತಕ್ಕಂಥದ್ದು ನಿಮ್ಮ ಭವಿಷ್ಯದ ಅಡಿಪಾಯವನ್ನು ಪುನಃ ನಿರ್ಮಿಸುವಂತಹ ಕಾರ್ಯವನ್ನು ನಿಮ್ಮಿಂದ ಮಾಡಿಸುತ್ತದೆ. ಇದು ಅತ್ಯಂತ ವಿಶೇಷವಾದ ವಿಶ್ಲೇಷಣಾತ್ಮಕವಾಗಿ ನಿಮ್ಮ ಅದ್ಭುತವಾದ ಕಥೆಯನ್ನು ನಿರ್ಮಿಸುವಂತಹ ಸಮಯ. ನಿಮ್ಮ ಎದುರಾಳಿಗಳು ಬುದ್ಧಿವಂತಿಕೆಯಿಂದ ನಿಮ್ಮನ್ನು ಕಟ್ಟಿ ಹಾಕಬಹುದು. ನಿಮ್ಮ ಮಾತಿನ ಚಾತುರ್ಯದಿಂದ ನೀವು ವಿಭಿನ್ನವಾದ ಆಲೋಚನೆಯಿಂದ ಎಲ್ಲವನ್ನ ಗೆಲ್ಲಬಹುದು. ಆದರೆ ಖಂಡಿತವಾಗಿ ನಿಮ್ಮ ಆಫೀಸ್ ಕೆಲಸ ಅಥವಾ ಹೊರ ಜಗತ್ತಿನಲ್ಲಿ ನಿಮ್ಮ ಹೆಸರು ಎಲ್ಲರ ಬಾಯಲ್ಲೂ ಕೂಡ ರಾರಾಜಿಸುವಂತಹ ಸಮಯ ನಿರ್ಮಾಣವಾಗುತ್ತದೆ. ಒಟ್ಟಾರೆಯಾಗಿ ಕಳೆದ ಕೆಲವು ತಿಂಗಳುಗಳಿಂದ ನಿಮ್ಮ ಭವಿಷ್ಯದಲ್ಲಿ ನಡೆದಂತಹ ಕೆಲವೊಂದಿಷ್ಟು ಘಟನೆಗಳು ನಿಮ್ಮನ್ನು ಜರ್ಜರಿತರನ್ನಾಗಿ ಮಾಡಿರಬಹುದು. ಯಾವುದೇ ಕೆಲಸಕ್ಕೆ ಕೈ ಹಾಕಿದರೂ ಕೂಡ ಅದರಲ್ಲಿ ನೋವು ಮತ್ತು ಅವಮಾನ ಮತ್ತು ಎಲ್ಲ ರೀತಿಯ ದುಃಖಗಳು ನಿಮ್ಮನ್ನು ಆವರಿಸಿರಬಹುದು. ಮನಸ್ಸಿನಲ್ಲಿ ಒಂದು ವಿವರಿಸಲಾಗದ ಗೊಂದಲ, ಭಯ, ಎಷ್ಟೇ ಕಷ್ಟಪಟ್ಟರೂ ಕೂಡ ಬೆವರು ಸುರಿಸಿದರೂ ಕೂಡ ಸಿಗಲಾರದಂತಹ ಯಶಸ್ಸು ನಿಮ್ಮನ್ನು ಹೈರಾಣ ಮಾಡಿದೆ. ಪ್ರತಿಫಲ ಕಣ್ಣಿಗೆ ಕಾಣದ ಹಾಗೆ ಯಾವುದೋ ಶಕ್ತಿ ನಿಮ್ಮನ್ನು ತಡೆ ಹಿಡಿಯುತ್ತಿರುವಂತೆ ನಿಮಗೆ ಭಾಸವಾಗುತ್ತಿದೆ. ಇದಕ್ಕೆಲ್ಲ ಕಾರಣ ಖಂಡಿತವಾಗಿ ಶತ್ರುಗಳೇ ಆಗಿರ್ತಾರಾ? ತಪ್ಪಾಗಿ ನೀವು ತಿಳಿದುಕೊಳ್ಳಬೇಡಿ. ಏಕೆಂದರೆ ಕೆಲವಿಂದ ಹೊರಗಿನ ಶತ್ರುಗಳಿಗಿಂತ ನಮ್ಮೊಳಗಿನ ಶತ್ರುಗಳನ್ನೇ ನಾವು ಗೆಲ್ಲಲು ಅಸಮರ್ಥರಾಗಿಬಿಡುತ್ತೇವೆ. ಏಕೆಂದರೆ ನಮ್ಮ ಶತ್ರುಗಳು ನಮ್ಮನ್ನು ಕುಗ್ಗಿಸೋದಕ್ಕೆ ಕಾರಣ ಅಂದರೆ ನಿನ್ನಿಂದ ಏನೂ ಸಾಧ್ಯವಾಗೋದಿಲ್ಲ, ನೀನು ಇದನ್ನು ಮಾಡಬೇಡ, ನೀನು ಯಾವುದಕ್ಕೂ ಪ್ರಯೋಜನವಿಲ್ಲ, ಈ ರೀತಿಯ ನಕಾರಾತ್ಮಕವಾದ ಸಂದೇಶಗಳು ನಿಮ್ಮನ್ನು ಖಂಡಿತವಾಗಿ ಮುಂದಕ್ಕೆ ಹೋಗಲು ಬಿಡೋದಿಲ್ಲ. ಏನೇ ಕಷ್ಟ ಬಂದರೂ ಸುಖ ಬಂದರೂ ಪ್ರೀತಿ ಇದ್ದರೂ ಕೂಡ ಎಲ್ಲವನ್ನ ನಿಮ್ಮ ಮಾತಿನಿಂದ ಮತ್ತು ನಿಮ್ಮ ಧೈರ್ಯದಿಂದ ಗೆಲ್ಲುವಂತಹ ಸಾಮರ್ಥ್ಯವನ್ನು ಸಿಂಹರಾಶಿಯವರಿಗೆ ಭಗವಂತ ಕೊಟ್ಟಿದ್ದಾನೆ. ಆದರೆ ಕೆಲವೊಮ್ಮೆ ಅತಿಯಾದ ನಿರ್ಧಾರ ತೆಗೆದುಕೊಳ್ಳುವಲ್ಲಿ ಉತ್ಸಾಹ, ಕೆಲವೊಮ್ಮೆ ಅಹಂಕಾರ ನಿಮ್ಮನ್ನು ಮತ್ತಷ್ಟು ಕಟ್ಟಿಹಾಕುತ್ತದೆ. ನೀವು ಎಷ್ಟೇ ಪ್ರಾಮಾಣಿಕವಾಗಿ ನಿಷ್ಠೆಯಿಂದ ಮಾಡಿದಂತಹ ಕೆಲಸಕ್ಕೆ ಏಕೆ ನಿಮಗೆ ಮನ್ನಣೆ ಸಿಗುತ್ತಿಲ್ಲ ಎಂದರೆ ನೀವು ಮಾಡುವಂತಹ ಕೆಲಸದಲ್ಲಿ ಪ್ರತಿ ಕ್ಷಣದಲ್ಲೂ ತಪ್ಪನ್ನು ಹುಡುಕುವಂಥದ್ದು. ಕೊನೆಯ ಕ್ಷಣದ ಹೊರಗೆ ನಿಮಗೆ ಬಾಯಿಗೆ ಬಂದಂತಹ ತುತ್ತನ್ನು, ಕೈಗೆ ಬಂದಂತಹ ತುತ್ತನ್ನು ಬಾಯಿಗೆ ಬರದೇ ಇರುವಂತಹ ರೀತಿ ಜಾರಿ ಹೋಗೋದಕ್ಕೆ ನೀವೇ ಬಿಟ್ಟು ಕೊಡುತ್ತಿದ್ದೀರಾ. ಹಾಗಾದರೆ ಸಿಂಹರಾಶಿಯವರೇ, ನಿಮ್ಮ ಜೀವನವನ್ನು ಬದಲಾಯಿಸಲು ನೀವು ಕೆಲವೊಂದಿಷ್ಟು ವಿಶೇಷವಾದ ಮಾರ್ಗವನ್ನು ಅನುಸರಿಸಬೇಕಾಗುತ್ತೆ. ನಿಮ್ಮ ಅವಕಾಶಗಳು ನಿಮಗೆ ತೀವ್ರವಾದ ನಿರಾಸೆ ಮತ್ತು ಹತಾಶೆ ಮತ್ತು ಕೋಪವನ್ನು ತಂದುಕೊಡಬಹುದು. ಆದರೆ ಆಗಸ್ಟ್ ತಿಂಗಳು ನಿಮ್ಮ ಜೀವನದಲ್ಲಿ ಈಗ ನೀವು ತೆಗೆದುಕೊಳ್ಳುವಂತಹ ಒಂದು ಸಣ್ಣ ನಿರ್ಧಾರ ನಿಮ್ಮ ಅಧ್ಯಾಯದ ದಿಕ್ಕನ್ನು ಬದಲಾಯಿಸುತ್ತದೆ. ನೀವು ನಿಮ್ಮ ಜೀವನದಲ್ಲಿ ಒಂದು ವಿಷಯವನ್ನು ವಿಶೇಷವಾಗಿ ಗಮನಿಸಬೇಕು. ನಿಮ್ಮ ಮನಸ್ಸಿನಲ್ಲಿ ಬಹಳ ದಿನಗಳಿಂದ ಒಂದು ಕೆಲಸ ಅಥವಾ ಒಂದು ಕನಸು ಅಥವಾ ಒಂದು ನಿರ್ಧಾರ, ಒಂದು ಬದಲಾವಣೆ ಆಲೋಚನೆ ಇದ್ದರೆ ಅದನ್ನು ನಿರ್ಲಕ್ಷಿಸಬೇಡಿ. ಅದನ್ನು ಅಂದವಾಗಿ ಅನುಸರಿಸಬೇಕು ಎಂದಲ್ಲ, ಆದರೆ ಶಾಂತವಾಗಿ ಪರಿಶೀಲಿಸಬೇಕು. ನಿಮಗೆ ನಿಜವಾಗಿಯೂ ಅರ್ಥಪೂರ್ಣವಾಗಿದೆಯೇ? ಅದು ಸಾಮರ್ಥ್ಯವನ್ನು ಬಳಸಿಕೊಳ್ಳಲು ಅವಕಾಶ ಕೊಡುತ್ತದೆಯೇ? ಅದು ನಿಮ್ಮ ಜೀವನವನ್ನು ಉತ್ತಮಗೊಳಿಸುತ್ತದೆಯೇ ಎಂಬ ಪ್ರಶ್ನೆಯನ್ನು ನೀವು ಕೇಳಿಕೊಳ್ಳಬೇಕು. ಅಂತರಾತ್ಮದ ಕರೆ ಯಾವಾಗಲೂ ಕೂಡ ದೊಡ್ಡ ಶಬ್ದದಲ್ಲಿ ಬರುವುದಿಲ್ಲ, ಕೆಲವೊಮ್ಮೆ ಸಣ್ಣ ಹಾಸ್ಯ ರೂಪದಲ್ಲಿ ಬರಬಹುದು. ಇದನ್ನು ಕಲಿಯಬೇಕು ಎನ್ನುವ ಆಸೆ, ಈ ಕೆಲಸವನ್ನು ಪ್ರಾರಂಭಿಸಬೇಕು ಎನ್ನುವ ಆಲೋಚನೆ, ಈ ವ್ಯಕ್ತಿಯಿಂದ ಸ್ವಲ್ಪ ದೂರ ಇರಬೇಕು ಎನ್ನುವಂತಹ ಒಳಗಿನ ಎಚ್ಚರಿಕೆ, ನನ್ನ ಜೀವನವನ್ನು ನಾನು ಬದಲಾಯಿಸಬೇಕು ಎನ್ನುವ ನಿರ್ಧಾರ, ಇವುಗಳನ್ನು ತಕ್ಷಣವೇ ದೈವಿಕ ಆದೇಶ ಎಂದು ಭಾವಿಸುವ ಅಗತ್ಯವಿಲ್ಲ. ಆದರೆ ಅವುಗಳನ್ನು ಗಮನಿಸಿ ವಿಚಾರಿಸಿ ಮತ್ತು ವಾಸ್ತವೀಕರಿಸುವಾಗ ನಿಮ್ಮ ಜೀವನದಲ್ಲಿ ನಿರ್ಧಾರವನ್ನು ತೆಗೆದುಕೊಳ್ಳುವಾಗ ಖಂಡಿತವಾಗಿ ನೀವು ಬದಲಾವಣೆಯನ್ನು ಪಡೆದುಕೊಳ್ತೀರಾ. ಸಿಂಹರಾಶಿಯವರೇ, ನಿಮ್ಮ ಜೀವನದಲ್ಲಿ ಮುಂದಿನ ಹಂತಕ್ಕೆ ಹೋಗಲು ನಿಮಗೆ ಬೇಕಾಗಿರುವುದು ಎಲ್ಲರ ಅನುಮತಿ ಅಲ್ಲ, ಸ್ಪಷ್ಟತೆ. ಯಾರಾದರೂ ನಿಮ್ಮನ್ನು ಮೆಚ್ಚಲಿ ಅಥವಾ ಮೆಚ್ಚದೇ ಇರಲಿ, ನೀವು ಯಾವ ದಿಕ್ಕಿಗೆ ಹೋಗಬೇಕು ಎಂಬುದು ನಿಮಗೆ ಗೊತ್ತಿರಬೇಕು. ನಿಮ್ಮ ಶಕ್ತಿ ಮತ್ತು ನಿಮ್ಮ ಮಾತಿನಲ್ಲಿ ಮಾತ್ರವಲ್ಲ, ನಿಮ್ಮ ನಿರಂತರ ಪ್ರಯತ್ನದಲ್ಲಿದೆ. ಒಂದು ಹೆಜ್ಜೆ ನಿಮ್ಮನ್ನು, ಮತ್ತೊಂದು ಹೆಜ್ಜೆ ನಾಳೆ ನಿಮ್ಮನ್ನು, ಇನ್ನೊಂದು ಹೆಜ್ಜೆ ನಿಮ್ಮ ಜೀವನವನ್ನೇ ಅದ್ಭುತವಾಗಿ ಕಟ್ಟಬಹುದು. ಆದ್ದರಿಂದ ಮೊದಲ ಹೆಜ್ಜೆಯನ್ನು ಸ್ಪಷ್ಟವಾಗಿ ಮತ್ತು ನೆಮ್ಮದಿಯಾಗಿ ಇರೋದನ್ನು ಮರಿಬೇಡಿ. ಇದೇ ನಿಮ್ಮ ಅಂತರಾತ್ಮದ ಅದ್ಭುತವಾಗಿರ್ತಕ್ಕಂತಹ ಸಂದೇಶ. ಇದೇ ನಿಮ್ಮ ಜೀವನದ ಮುಂದಿನ ಅಧ್ಯಾಯಕ್ಕೆ ನೀವು ತೆಗೆದುಕೊಂಡು ಹೋಗಬೇಕಾದ ಸಂದೇಶ. ಖಂಡಿತವಾಗಿ ನಿಮ್ಮ ಜೀವನವನ್ನು ನೀವು ನಿರ್ಲಕ್ಷ್ಯ ಮಾಡಿದರೆ ಯಾರೂ ಕೂಡ ಕಷ್ಟದಲ್ಲಿರುವಾಗ ಕೈ ಹಿಡಿಯೋಕೆ ಬರೋದಿಲ್ಲ. ನಿಮ್ಮ ನಿರಾಸೆ, ಹತಾಶೆ, ಕೋಪ ಎಲ್ಲವನ್ನ ಕೂಡ ಬದಿಗಿಟ್ಟು ಶಾಂತ ರೀತಿಯಲ್ಲಿ ಕುಳಿತುಕೊಂಡು ಹಿಂದಿನ ರಾತ್ರಿಯೇ ನೀವು ಇದರ ಬಗ್ಗೆ ಯೋಚಿಸಬೇಕಾಗುತ್ತದೆ. ಈಗ ಆಕಾಶದಲ್ಲಿ ನಡೆಯುವಂತಹ ಗ್ರಹಗಳ ಅದ್ಭುತವಾದ, ಕೌತುಕವಾದ ಹಾಗೂ ನಕ್ಷತ್ರಗಳ ಚಲನೆ ನಿಮ್ಮ ಎಲ್ಲ ಸಮಸ್ಯೆಗಳಿಗೆ, ನಿಮ್ಮ ಎಲ್ಲ ರೀತಿಯ ಕಣ್ಣೀರಿಗೆ ಉತ್ತರ ಕೊಡುತ್ತದೆ. ಒಂದು ಸ್ಪಷ್ಟವಾಗಿರ್ತಕ್ಕಂತಹ ಮಾಹಿತಿಯನ್ನು ಒತ್ತು ತರುತ್ತದೆ.
ಏಕೆಂದರೆ ಈ ಒಂದು ವಿಶೇಷವಾಗಿರುವ ಆಗಸ್ಟ್ 28 ನಿಮಗೆ ಗ್ರಹಗಳಲ್ಲಿ ಬದಲಾವಣೆಗಳನ್ನು ಕಂಡುಕೊಳ್ಳುವ ಸಮಯ. ಹುಣ್ಣಿಮೆ ಮತ್ತು ಚಂದ್ರಗ್ರಹಣ ಒಟ್ಟಿಗೆ ಸಂಭವಿಸಿದಾಗ ಮನುಷ್ಯನ ಜೀವನದ ಮೇಲೆ ಯಾವ ರೀತಿ ಪರಿಣಾಮ ಬೀರುತ್ತದೆ ಎಂದು ಜ್ಯೋತಿಷದ ಪ್ರಕಾರ ನೀವು ತಿಳಿದುಕೊಂಡಾಗ ಖಂಡಿತವಾಗಿ ನೀವು ಕೌತುಕವಾಗಿರ್ತಕ್ಕಂತಹ ವಿಷಯಗಳನ್ನು ಸಂಗ್ರಹಿಸಬಹುದು. ಈ ದಿನಗಳಂದು ಗ್ರಹಗಳ ಸ್ಥಾನಮಾನಗಳು ವಿಶೇಷವಾಗಿ ಕರ್ಮಫಲವನ್ನು ನೀಡುವಂತಹ ಶಕ್ತಿಯ ಪರವಾಗಿ ನಿಮ್ಮನ್ನು ಮುಂದುವರಿಸುತ್ತದೆ. ಅದರ ದಿಕ್ಕು ಬದಲಾದಾಗ ನಿಮ್ಮ ಜೀವನದ ವೃತ್ತಿ ಬದುಕು ಅಥವಾ ಆಕಸ್ಮಿಕವಾಗಿರ್ತಕ್ಕಂಥ ಕುಟುಂಬದ ಬದುಕು, ಅಕಸ್ಮಾತ್ ಅಥವಾ ನಿಮ್ಮ ಪ್ರೀತಿ ಜೀವನದಲ್ಲಿ ದೊಡ್ಡ ಬದುಕಿನ ಒಂದು ವಿಶೇಷವಾದ ಒಂದು ವ್ಯಕ್ತಿತ್ವ ತೆರೆದುಕೊಳ್ಳುವಂತಹ ಸಮಯ. ಇದನ್ನು ಖಂಡಿತವಾಗಿ ನೀವು ನಿರ್ಲಕ್ಷ್ಯ ಮಾಡಿದರೆ ನಿಮ್ಮ ಜೀವನದ ಮೇಲೆ ಬೀರುವಂತಹ ಪರಿಣಾಮವನ್ನು ನೀವೇ ಕೈಯಿಂದ ತಳ್ಳಿದಂತಾಗುತ್ತದೆ. ಮತ್ತೆ ನೀವು ಬೇಕು ಎಂದರೂ ಕೂಡ ಇಂತಹ ಅವಕಾಶ ಮತ್ತೆ ಮತ್ತೆ ನಿಮಗೆ ಸಿಗೋದಿಲ್ಲ. ಒಂದು ಹೊಸದಾದ ಉತ್ಸಾಹದ ಶಕ್ತಿ ನಿಮ್ಮ ಜೀವನವನ್ನು ತುಂಬುತ್ತದೆ. ಈ ಶಕ್ತಿ ನಿಮ್ಮನ್ನು ಯಾವತ್ತೂ ಕೂಡ ನಿರುತ್ಸಾಹವಾಗುವಂತೆ ಮಾಡುವುದಿಲ್ಲ. ನಿಮ್ಮನ್ನು ಇನ್ನಷ್ಟು ಎತ್ತರಕ್ಕೆ ಮತ್ತು ವಿಶೇಷವಾದ ಒಂದು ದೈವಿ ಕೃಪೆಗೆ ಪಾತ್ರ ಮಾಡಲು ಮುಂದಕ್ಕೆ ಕರೆದುಕೊಂಡು ಹೋಗುತ್ತದೆ. ಒಟ್ಟಾರೆಯಾಗಿ ಸಿಂಹ ರಾಶಿಯವರಿಗೆ ಈ ಸಮಯ ಅದ್ಭುತವಾಗಿದೆ, ಶಕ್ತಿಶಾಲಿಯಾಗಿದೆ ಮತ್ತು ನಿಮ್ಮ ಜೀವನದ ದಿಕ್ಕನ್ನು ಬದಲಾಯಿಸುತ್ತದೆ. ನೀವು ಬೇಕು ಅಂದದನ್ನೆಲ್ಲ ಪಡೆದುಕೊಳ್ಳಬಹುದು ಮತ್ತು ನಿಮ್ಮ ಶ್ರೇಯಸ್ಸು ಯಶಸ್ಸನ್ನು ಬಯಸುವಂತ ನಿಜವಾದ ಹಿತೈಷಿಗಳನ್ನು ನಿಮ್ಮತ್ತ ಆಕರ್ಷಿಸಿಕೊಳ್ಳಬಹುದು. ನಿಮ್ಮ ಜೀವನದಲ್ಲಿ ಏನು ನಡೆಯುತ್ತದೆ ಖಂಡಿತವಾಗಿ ನಿಮ್ಮ ಶತ್ರುಗಳು ನೋಡಿ ಆಶ್ಚರ್ಯಪಡುವಂತಹ ಘಟನೆಗಳು ಈಗ ನಿಮ್ಮನ್ನ ಅಲ್ಲದೆ ಎಲ್ಲರನ್ನ ಕೂಡ ಬೆರಗು ಮಾಡುವಂತೆ ಮಾಡುತ್ತದೆ. ನೀವು ಸಂಪೂರ್ಣವಾಗಿ ಈಗ ಎಲ್ಲ ಕೆಲಸದಲ್ಲೂ ಕೂಡ ಎಚ್ಚರಿಕೆ ಮತ್ತು ಜಾಗರೂಕತೆಯಿಂದ ನಿಮ್ಮ ಮುಖದಲ್ಲಿ ಹೊಸ ಮಂದಹಾಸ ತೇಜಸ್ಸನ್ನ ಕಂಡುಕೊಂಡು ವಿಶೇಷವಾಗಿರುವಂತಹ ಘಟನೆಯ ಅನುಭವವನ್ನು ಪಡೆದುಕೊಳ್ತೀರಾ. ಈ ಒಂದು ಸಮಯದಲ್ಲಿ ನಿಮಗೆ 3 ಮತ್ತು 3 ಗಂಟೆ ನಿಮಿಷಕ್ಕೆ ಪ್ರಾರಂಭವಾದ ಒಂದು ದೈವಿ ಅನುಗ್ರಹ ನಿಮ್ಮನ್ನು ಇನ್ನಷ್ಟು ಎತ್ತರಕ್ಕೆ ಕರೆದುಕೊಂಡು ಹೋಗಲು ನೀವು ಕೆಲವೊಂದಿಷ್ಟು ಪರಿಹಾರವನ್ನು ಮಾಡಬೇಕಾಗುತ್ತದೆ. ಆ ಪರಿಹಾರದ ಬಗ್ಗೆ ತಿಳಿದುಕೊಂಡಾಗ ಖಂಡಿತವಾಗಿ ಅಚ್ಚರಿ ಉಂಟಾಗುತ್ತದೆ. ಪ್ರಕೃತಿಯಿಂದಲೇ ನಿಮಗೆ ಸಿಗುತ್ತಕ್ಕಂಥ ಅತ್ಯಂತ ವಿಶೇಷವಾದ ಸತ್ಯ ಅರಿವಾಗುತ್ತದೆ. ಆ ನಿಮ್ಮ ಜೀವನದಲ್ಲಿ ಬರ್ತಕ್ಕಂಥ ಎಲ್ಲ ಕಹಿ ಅನುಭವಗಳು, ಕಹಿ ಪಾಠಗಳು ನಿಮ್ಮನ್ನ ಒಂದು ವಿಶೇಷವಾಗಿರ್ತಕ್ಕಂಥ ಬಲಿಷ್ಠವನ್ನಾಗಿ ಮಾಡಿದೆ ಎನ್ನುವಂಥ ವಿಷಯ ನಿಮಗೆ ತಿಳಿದಾಗ ಖಂಡಿತವಾಗಿ ದೇವರ ಮೇಲಿನ ಪ್ರೀತಿ ಕಣ್ಣೀರಿನ ರೀತಿ ಧಾರಾಕಾರವಾಗಿ ಸುರಿಯುತ್ತದೆ. ನೀವು ಜೀವನದ ಯುದ್ಧ ರಂಗದಲ್ಲಿ ಗೆಲುವನ್ನು ಸಾಧಿಸಲು ಹುಟ್ಟಿರ್ತಕ್ಕಂಥವರು ಶೂರರಂತೆ ಮುನ್ನುಗ್ಗುವ ಸಮಯ ಈಗ ಬಂದಿದೆ. ನಾನು ಪದೇ ಪದೇ ಹೇಳುತ್ತಿರುವಂತಹ ವಿಶೇಷವಾದ ಒಂದು ತುರ್ತು ಕರೆ ನಿಮ್ಮ ಜೀವನಕ್ಕೆ ನಿಮ್ಮ ಒಳಗಿನ ಆತ್ಮದಿಂದ ಬರುವಂಥದ್ದು. ಅದು ಯಾವಾಗಲೂ ಕೂಡ ಎಲ್ಲರ ಗಮನವನ್ನು ಸೆಳೆಯುವಂಥದ್ದು. ಅಷ್ಟೇ ಅಲ್ಲದೆ ಇದು ಪ್ರತಿಯೊಬ್ಬರ ಜೀವನದಲ್ಲಿ ಒಂದಲ್ಲ ಒಂದು ಸಮಯದಲ್ಲಿ ಜರುಗುತ್ತದೆ. ಏಕೆಂದರೆ ಈ ಕರೆಯು ನಿಮ್ಮ ಬಹುಕಾಲದ ಆಪ್ತರಿಂದ ಬರುವಂಥದ್ದು ಅಥವಾ ವಿದೇಶದಲ್ಲಿರ್ತಕ್ಕಂಥ ವ್ಯಕ್ತಿಗಳಿಂದ ಬರುವಂಥದ್ದು ಅಥವಾ ನಿಮ್ಮೊಳಗೆ ನಿಮಗೆ ಚೈತನ್ಯದ ರೂಪದಲ್ಲಿ ಸಿಗುವಂತಹ ಒಂದು ಕರೆಯಾಗಿರುತ್ತದೆ. ಖಂಡಿತವಾಗಿ ದೊಡ್ಡ ಬಹು ವಿಶೇಷವಾಗಿರ್ತಕ್ಕಂತಹ ಕಂಪನಿಗಳಿಂದ ಅಥವಾ ಅಚ್ಚರಿಯಾಗಿ ರೀತಿಯಾಗಿ ನಿಮ್ಮ ಜೀವನಕ್ಕೆ ಬರ್ತಕ್ಕಂಥ ಒಂದು ಸಂದೇಶ ನಿಮ್ಮನ್ನು ಖಂಡಿತವಾಗಿ ಬದಲಾಯಿಸುತ್ತದೆ. ನಿಮಗೆ ಹೊಸ ಹೊಸ ಆಫರ್ ಬರಬಹುದು. ಆಸ್ತಿ ವಿಚಾರದಲ್ಲಿ ಇರ್ತಕ್ಕಂಥ ಅಡೆತಡೆಗಳು ದೂರವಾಗಿರಬಹುದು. ಅತಿ ದೊಡ್ಡದಾದ ಬಂಡವಾಳದ ಮೂಲಕ ಕುಟುಂಬದಲ್ಲಿ ಶ್ರೀಮಂತಿಕೆಯನ್ನು ಪಡೆದುಕೊಳ್ಳುವಂತಹ ಮೊದಲನೇ ವ್ಯಕ್ತಿ ನೀವಾಗಿರ್ತೀರಾ. ಈಗ ನಿಮ್ಮ ಜೀವನದಲ್ಲಿ ಆರಂಭದಿಂದ ಕೊನೆಯವರೆಗೂ ನೀವು ನೋಡಿದಾಗ ಬಹಳಷ್ಟು ನೋವು, ದುಃಖ ಮತ್ತು ಎಲ್ಲವನ್ನ ಸಹಿಸಿಕೊಂಡಂತಹ ಒಂದು ದಿನಗಳೇ ಜಾಸ್ತಿ ಆಗಿರುತ್ತೆ. ನಿದ್ರೆ ಇಲ್ಲದ ರಾತ್ರಿಗಳನ್ನು ಕಳೆದಿರುವಂಥದ್ದು, ನಿಮ್ಮ ಎದೆ ಬಡಿತವನ್ನೇ ನೀವು ಹೆಚ್ಚು ಕಾಲ ಗಮನಿಸಿದಾಗ ನಿಮ್ಮ ಕಣ್ಣೀರು ಧಾರಾಕಾರವಾಗಿ ಬರುತ್ತದೆ. ಏಕೆಂದರೆ ಅಷ್ಟೊಂದು ಒಂದು ದೊಡ್ಡದಾದ ಯುದ್ಧದ ನಂತರ ಒಂದು ಶಾಂತ ವಾತಾವರಣ ನಿಮ್ಮ ಜೀವನದಲ್ಲಿ ಸೃಷ್ಟಿಯಾಗುತ್ತದೆ. ಇದು ನಿಮ್ಮನ್ನ ಈ ಒಂದು ದಿನದಿಂದಲ್ಲ, ಇನ್ನು ಹಲವಾರು ವರ್ಷಗಳವರೆಗೆ ನಿಮ್ಮ ಜೀವನದಲ್ಲಿ ಇರ್ತಕ್ಕಂಥ ಭಯವನ್ನು ದೂರ ಮಾಡುತ್ತೆ, ಕಷ್ಟಗಳನ್ನು ದೂರ ಮಾಡುತ್ತೆ, ವಿಶೇಷವಾದ ಅನುಭವವನ್ನು ನಿಮಗೆ ತಂದುಕೊಟ್ಟಿದೆ. ನೀವು ಯಶಸ್ವಿಯಾಗಿ ಶಕ್ತಿಶಾಲಿಯಾಗಿ ಎಲ್ಲವನ್ನ ಸ್ವೀಕರಿಸುತ್ತೀರಾ. ಮಾನಸಿಕವಾಗಿ, ದೈಹಿಕವಾಗಿ, ಆಧ್ಯಾತ್ಮಿಕವಾಗಿ ಸಂಪೂರ್ಣರಾಗುತ್ತೀರಾ. ಎಲ್ಲ ರೀತಿಯ ನಕಾರಾತ್ಮಕ ಆಲೋಚನೆಗಳು, ಅವಮಾನಗಳು ಅಥವಾ ಭಯಕ್ಕೆ ನೀವು ಸಂಪೂರ್ಣವಾಗಿ ದೂರವಾಗುತ್ತೀರಾ. ನಿಮ್ಮ ಮನಸ್ಸಿನಲ್ಲಿ ಎಳ್ಳಷ್ಟು ಜಾಗವಿರೋದಿಲ್ಲ. ಪ್ರತಿಯೊಂದು ಒಳ್ಳೆಯದಕ್ಕೂ ಕೂಡ ಬ್ರಹ್ಮಾಂಡದ ಶಕ್ತಿ ನಿಮ್ಮ ಪರವಾಗಿ ಕೆಲಸ ಮಾಡುತ್ತದೆ. ನಿಮ್ಮ ಜೀವನದಲ್ಲಿ ನಡೆಯೋದೆಲ್ಲ ಒಳ್ಳೆಯದು ಎನ್ನುವಂತಹ ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ಮಾಹಿತಿ ಸಿಗುತ್ತದೆ. ಇನ್ನು ಮುಂದೆ ನೀವು ಯಾವುದಕ್ಕೂ ಕೂಡ ಹೆದರುವುದಿಲ್ಲ. ಯಾವುದೇ ಕೂಡ ಅಂತರಾತ್ಮದ ಒಂದು ವಿಶೇಷವಾದ ಶಕ್ತಿ ಜಾಗೃತವಾದಾಗ ನೀವು ಒಳಗಿನಿಂದಲೇ ಸರ್ವಶ್ರೇಷ್ಠ ವ್ಯಕ್ತಿಯಾಗ್ತೀರಾ. ನಿಮ್ಮ ಪರಿಶ್ರಮ ಪ್ರತಿಯೊಂದರಲ್ಲೂ ಕೂಡ ನೀವು ಹೊಸತನವನ್ನು ನಿರ್ಮಿಸಿಕೊಳ್ತೀರಾ. ನಿಮ್ಮ ಜೀವನದಲ್ಲಿ ಈಗ ನಿಮ್ಮ ಎಲ್ಲ ಕನಸುಗಳು ಸಹಕಾರಗೊಳ್ಳುವಂತಹ ಸಮಯ. ನೀವು ಯಾರಿಗಿಂತ ದೊಡ್ಡವನಾಗಬೇಕೆಂದು ಬಯಸುವುದಿಲ್ಲ. ನಿನ್ನೆಗಿಂತ ಇಂದು ಉತ್ತಮವಾದರೆ ಸಾಕು. ನಿಮ್ಮ ಬೆಳಕನ್ನು ನೀವು ತಿಳಿದುಕೊಂಡರೆ ಸಾಕು. ಅದನ್ನು ಒಳ್ಳೆಯ ಕಾರ್ಯಕ್ಕೆ ಬಳಸಿಕೊಂಡರೆ ನಿಮ್ಮ ದಾರಿ ಧೈರ್ಯದಿಂದ ಮುಂದೆ ಸಾಗುತ್ತದೆ. ಸಿಂಹ ರಾಶಿಯವರೇ, ನಿಮ್ಮ ನಿಜವಾದ
ವಿಶೇಷವಾದ ರಾಜತತ್ವ ಎಂದರೆ ಬೇರೆಯವರ ಮೇಲೆ ಅಧಿಕಾರ ಸಾಧಿಸೋದಲ್ಲ, ನಿಮ್ಮ ಭಾವನೆಗಳ ಮೇಲೆ, ನಿಮ್ಮ ನಿರ್ಧಾರಗಳ ಮೇಲೆ, ನಿಮ್ಮ ಭಯಗಳ ಮೇಲೆ ಮತ್ತು ನಿಮ್ಮ ಜೀವನದ ದಿಕ್ಕಿನ ಮೇಲೆ ನೀವು ಯಾವಾಗಲೂ ಕೂಡ ರಾರಾಜಿಸಬೇಕು. ಅದನ್ನೆಲ್ಲ ಸ್ಥಿಮಿತದಲ್ಲಿ ಮತ್ತು ಹಿಡಿತದಲ್ಲಿ ಇಟ್ಟುಕೊಂಡಾಗ ನಿಮ್ಮ ಜೀವನದಲ್ಲಿ ನೀವು ಅಂದುಕೊಂಡ ಮಟ್ಟವನ್ನು ಒಂದು ಸುಲಭವಾಗಿ ತಲುಪುತ್ತೀರಾ. ನಿಮ್ಮ ಹೃದಯದಲ್ಲಿ ಕರುಣೆ ಇರಲಿ, ನಿಮ್ಮ ತಲೆಯಲ್ಲಿ ವಿವೇಕವಿರಲಿ, ನಿಮ್ಮ ಹೆಜ್ಜೆಯಲ್ಲಿ ಧೈರ್ಯವಿರಲಿ. ಆಗ ನಿಮ್ಮ ಹೊಳೆಯುವ ಬೆಳಕು ಕೇವಲ ನಿಮಗೆ ಮಾತ್ರವಲ್ಲ, ನಿಮ್ಮ ಸುತ್ತಮುತ್ತಲಿನವರಿಗೂ ಕೂಡ ದಾರಿ ತೋರಿಸುವ ಬೆಳಕಾಗುತ್ತದೆ. ನಿಮ್ಮ ಅಂತರಾತ್ಮ ಮತ್ತೆ ಮತ್ತೆ ಒಂದೇ ಮಾತನ್ನು ಹೇಳುತ್ತಿದ್ದರೆ, ಇನ್ನು ಸಾಕು, ನಾನು ಬದಲಾಗಬೇಕು, ನಾನು ಬೆಳೆಯಬೇಕು, ನಾನು ನನ್ನ ಜೀವನವನ್ನು ನನ್ನ ರೀತಿಯಲ್ಲಿ ಕಟ್ಟಿಕೊಳ್ಳಬೇಕು. ಆ ಧ್ವನಿಯನ್ನು ನಿರ್ಲಕ್ಷಿಸಬೇಡಿ, ಆದರೆ ಅದನ್ನು ಸಂಪೂರ್ಣವಾಗಿ ವಿವೇಕದಿಂದ ಪರಿಶೀಲಿಸಿ ಸರಿಯಾದ ಯೋಜನೆ ರೂಪಿಸಿ ನಂತರ ಕಾರ್ಯರೂಪಕ್ಕೆ ತಂದುಬಿಡಿ. ನಿಮ್ಮ ಜೀವನದಲ್ಲಿ ಎಲ್ಲರೂ ಕೂಡ ನಿಮ್ಮನ್ನು ಅರ್ಥ ಮಾಡಿಕೊಳ್ಳಬೇಕೆಂಬ ಅವಶ್ಯಕತೆ ಇಲ್ಲ, ಎಲ್ಲರೂ ನಿಮ್ಮೊಂದಿಗೆ ನಡೆಯಬೇಕೆಂಬ ಅಗತ್ಯವಿಲ್ಲ. ಈ ಸಮಯದಲ್ಲಿ ಕೆಲವೊಬ್ಬರು ನಿಮ್ಮನ್ನು ಬಿಟ್ಟು ದೂರ ಹೋಗ್ಬೋದು, ಇನ್ನು ಕೆಲವರು ನಿಮ್ಮ ಹತ್ತಿರ ಬರಬಹುದು. ಯಾರು ನಿಮ್ಮವರು ಯಾರು ಪರರು ಎನ್ನುವಂತಹ ಒಂದು ವಿಶೇಷವಾದ ವಿವೇಕ ನಿಮ್ಮಲ್ಲಿ ಇರಬೇಕು. ಕೆಲವರು ನಿಮ್ಮ ಜೀವನಕ್ಕೆ ಪಾಠ ಕಲಿಸಲು ಬರ್ತಾರೆ, ಕೆಲವರು ನಿಮ್ಮನ್ನು ಉತ್ಸಾಹಗೊಳಿಸಲು ಬರ್ತಾರೆ, ಇನ್ನು ಕೆಲವರು ನಿಮ್ಮ ದಾರಿಯನ್ನು ಬದಲಾಯಿಸುವ ಕಾರಣ ಸಿಗ್ತಾರೆ. ಆದರೆ ಅಂತಿಮವಾಗಿ ನಿಮ್ಮ ಹೆಜ್ಜೆಯನ್ನು ನೀವೇ ಮುಂದೆ ಹಾಕಬೇಕು. ಕೊನೆಯದಾಗಿ ಬ್ರಹ್ಮಾಂಡದ ಸಂದೇಶವನ್ನು ಒಂದು ವಾಕ್ಯದಲ್ಲಿ ಹೇಳಬೇಕಾದ್ರೆ, ಸಿಂಹ ರಾಶಿಯವರೇ, ನಿಮ್ಮ ಬೆಳಕನ್ನು ಹುಡುಕಲು ಹೊರಗೆ ಹೋಗಬೇಡಿ, ಮೊದಲು ನಿಮ್ಮೊಳಗೆ ಬೆಳಕನ್ನು ಗುರುತಿಸಿಕೊಳ್ಳಿ. ಪ್ರತಿದಿನ ಬೆಳಗ್ಗೆ ಸೂರ್ಯನನ್ನು ನೋಡುತ್ತಾ ಒಂದು ಸರಳವಾದ ಸಂಕಲ್ಪವನ್ನು ಮಾಡಬೇಕು. ನನ್ನ ಜೀವನದ ಹೊಣೆಗಾರ ನಾನಾಗಿದ್ದೇನೆ, ನನ್ನ ಶಕ್ತಿಯನ್ನು ಒಳ್ಳೆಯ ಕಾರ್ಯಕ್ಕೆ ಬಳಸುತ್ತೇನೆ, ನನ್ನನ್ನು ನಾನು ಗೌರವಿಸುತ್ತೇನೆ, ಬೇರೆಯವರನ್ನು ಗೌರವಿಸುತ್ತೇನೆ, ಭಯದಿಂದಲ್ಲ ವಿವೇಕದಿಂದ ಬುದ್ಧಿವಂತಿಕೆಯಿಂದ ನಿರ್ಧಾರ ತೆಗೆದುಕೊಳ್ಳುತ್ತೇನೆ. ಇದು ಯಾವುದೇ ಅದ್ಭುತವನ್ನು ಖಚಿತಪಡಿಸುವಂತಹ ಮಂತ್ರವಲ್ಲ, ಆದರೆ ಪ್ರತಿದಿನ ನಿಮ್ಮ ಮನಸ್ಸನ್ನು ಸರಿಯಾದ ದಿಕ್ಕಿನಲ್ಲಿ ಕೇಂದ್ರೀಕರಿಸುವಂತಹ ಆಧ್ಯಾತ್ಮಿಕ ಅಭ್ಯಾಸವಾಗುತ್ತದೆ. ಸಿಂಹ ರಾಶಿಯವರೇ, ನೀವು ಗೆಲ್ಲಬೇಕಾದ ಅತ್ಯಂತ ದೊಡ್ಡ ಯುದ್ಧ ಹೊರಗಿನ ಶತ್ರುಗಳ ವಿರುದ್ಧವಲ್ಲ, ನಿಮ್ಮೊಳಗಿನ ಅವಮಾನ, ಭಯ, ಅತಿಯಾದ ಹಠ ಮತ್ತು ಬೇರೆಯವರ ಒಪ್ಪಿಗೆಯ ಮೇಲಿನ ಅವಲಂಬನೆಯ ವಿರುದ್ಧ. ನೀವು ಇದನ್ನು ಗೆದ್ದರೆ ಹೊರಗಿನ ಪರಿಸ್ಥಿತಿಗಳು ಹೇಗಿದ್ದರೂ ಕೂಡ ನಿಮ್ಮ ಮನಸ್ಸು ಬಲವಾಗುತ್ತದೆ, ನಿಮ್ಮ ಸಂಬಂಧಗಳು ಉತ್ತಮವಾಗುತ್ತದೆ, ನಿಮ್ಮನ್ನು ನೀವು ಗೌರವಿಸುತ್ತೀರಾ, ಪ್ರೀತಿಸುತ್ತೀರಾ. ಮೊದಲು ನಿಮ್ಮ ಆದ್ಯತೆಗಳ ಕಡೆಗೆ ನೀವು ಗಮನವನ್ನು ಕೊಡಬೇಕು. ಪ್ರತಿದಿನ ಬೆಳಗ್ಗೆ ಎದ್ದ ತಕ್ಷಣ, ಅಂದರೆ ನೀವು 5 ಗಂಟೆಗೆ ಎದ್ದ ತಕ್ಷಣ ನಿಮ್ಮ ಜೀವನದಲ್ಲಿ ಒಂದು ಆಧ್ಯಾತ್ಮಿಕ ಶಕ್ತಿ ಜಾಗೃತವಾಗುತ್ತದೆ. ಆ ಸಮಯದಲ್ಲಿ ಒಂದು 60 ನಿಮಿಷಗಳನ್ನು ನಿಮಗಾಗಿ ನೀವು ಮೀಸಲಿಡಬೇಕು. 10 ರಿಂದ 20 ನಿಮಿಷ ಧ್ಯಾನ ಮಾಡುವಂಥದ್ದು, 10 ರಿಂದ 20 ನಿಮಿಷ ಯೋಗಾಭ್ಯಾಸ ಮಾಡುವಂಥದ್ದು, 10 ರಿಂದ 20 ನಿಮಿಷ ಒಳ್ಳೆಯ ಒಂದು ಪುಸ್ತಕವನ್ನು ಓದುವಂಥದ್ದು, ಇನ್ನು 20 ನಿಮಿಷ ಜಾಗೃತವಾಗಿ ನಿಮ್ಮ ಜೀವನದಲ್ಲಿ ಏನು ಬೇಕು, ಯಾವ ಕನಸುಗಳನ್ನು ನನಸು ಮಾಡಿಕೊಳ್ಬೇಕು, ಯಾವ ರೀತಿ ಹೆಜ್ಜೆಯನ್ನು ಇಡಬೇಕು ಎನ್ನುವಂಥದ್ದನ್ನ ಜರ್ನಲಿಂಗ್ ಅಂದರೆ ಬುಕ್ಕಿನಲ್ಲಿ ಬರೆದಿಡುವಂಥದ್ದು. ಇದನ್ನೆಲ್ಲ ಮಾಡ್ಕೊಂಡು ಬಂದಾಗ ನೀವು ಸ್ಪಷ್ಟವಾದ ವ್ಯಕ್ತಿತ್ವವನ್ನು, ಶಿಸ್ತನ್ನು ರೂಢಿಸಿಕೊಳ್ತೀರಾ, ಯಶಸ್ಸಿನ ದಾರಿಯನ್ನು ಸುಗಮವಾಗಿ ತಲುಪ್ತೀರಾ. ನಿಮ್ಮನ್ನು ಸೋಲಿಸೋಕೆ ಯಾರಿಂದ ಕೂಡ ಸಾಧ್ಯವಿಲ್ಲ. ನೀವು ವಿಶೇಷವಾದ ವಿಜಯಕ್ಕೋಸ್ಕರ ಹುಟ್ಟಿರ್ತಕ್ಕಂಥವ್ರು, ಸೂರ್ಯನಷ್ಟೇ ಪ್ರಕಾಶಮಾನವಾದ ಶಕ್ತಿಯನ್ನು ಹೊಂದಿರತಕ್ಕಂಥವ್ರು. ಸಿಂಹ ರಾಶಿಯವರಿಗೆ ಈ ಸಮಯ ಅದ್ಭುತವಾಗಿದೆ ಮತ್ತು ಇನ್ನಷ್ಟು ಎತ್ತರಕ್ಕೆ ಬೆಳೆಯಲು ಒಂದು ಪ್ರೇರೇಪಣೆ ಸಿಗುವಂಥದ್ದು. ಈ ಒಂದು ವಿಶೇಷವಾದ ಮಾಹಿತಿ ನಿಮಗೆಲ್ಲ ಇಷ್ಟವಾಗಿದ್ದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಸರ್ವೇ ಜನ ಸುಖಿನೋ ಭವಂತು. ಧನ್ಯವಾದಗಳು.